ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬಳ್ಳಾರಿ ಜಿಲ್ಲೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ ಕಾಲೇಜೊಂದರಲ್ಲಿ. ಏನಾಗಿದೆ? ಕಿಟಕಿ ಗ್ಲಾಸ್ ಹೊಡೆದಿದ್ದಾರೆ, ಪೀಠೋಪಕರಣಗಳು ಹೊಡೆದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಮತ್ತೆ ಎಬಿವಿಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ. ಕಾಲೇಜಿನಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಮಾರಾಟವನ್ನ ಆರೋಪಿಸಿ ಪ್ರತಿಭಟನೆಯನ್ನ ಮಾಡಿರೋದು. ಪ್ರತಿಭಟನೆಯ ವೇಳೆ ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿದೆ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲೇಜಿನ ಕಿಟಕಿ ಗ್ಲಾಸ್ ಎಲ್ಲ ಒಡೆದೋಗಿದೆ, ಪೀಠೋಪಕರಣಗಳೆಲ್ಲ ಒಡೆದೋಗಿವೆ. ಈಗ ತಳ್ಳಾಟ ನೂಕಾಟ ಆಗಿದೆ. ಭಾರಿ ಹೈಡ್ರಾಮಾ ಆಗಿದೆ ಬಳ್ಳಾರಿಯ ಕಾಲೇಜೊಂದರಲ್ಲಿ. ಸೊ ಕಾಲೇಜಿನಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಎಬಿವಿಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗಿದೆ, ತಳ್ಳಾಟ ನೂಕಾಟ ಆಗಿದೆ. ಆ ಸಂದರ್ಭದಲ್ಲಿ ಪ್ರತಿಭಟನೆ ವಿಕೋಪಕ್ಕೆ ಹೋಗಿದೆ. ಹಾಗಾಗಿ ಕಾಲೇಜಿನ ಗ್ಲಾಸ್ಗಳೆಲ್ಲ, ಕಿಟಕಿಯ ಗ್ಲಾಸ್ಗಳು ಒಡೆದೋಗಿದೆ, ಪೀಠೋಪಕರಣಗಳೆಲ್ಲ ಹಾಳಾಗಿವೆ ಅಂತ ಈಗ ಹೇಳ್ತಾ ಇದ್ದಾರೆ. ಸೊ ಗಾಂಜಾ ಮತ್ತು ಡ್ರಗ್ಸ್ ಮಾರಾಟವನ್ನು ಆರೋಪಿಸಿ ಎಬಿವಿಪಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಆಗಿರುವಂತಹ ಭಾರಿ ಹೈಡ್ರಾಮಾ ಇದು ಬಳ್ಳಾರಿಯಿಂದ ಬರ್ತಾ ಇರುವಂತಹ ಸುದ್ದಿ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯ ಪ್ರತಿನಿಧಿ ಅಮರೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೀಶ್, ಈಗ ವಿಚಾರದಲ್ಲಿ ಮೊದಲೇನಾದರೂ ಎಬಿವಿಪಿ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರಾ? ಗಾಂಜಾ ಮಾರಾಟ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಅನ್ನುವಂಥದ್ದು. ಅದಕ್ಕೇನಾದರೂ ಪೊಲೀಸರು ಯಾವುದೇ ರೀತಿಯಾದಂಥ ರೆಸ್ಪಾಂಡ್ ಮಾಡದೇ ಇದ್ದಿದ್ದಕ್ಕೆ ಈ ಪ್ರತಿಭಟನೆಗೆ ಮುಂದಾದ್ರಾ, ಅಥವಾ ಏಕಾಏಕಿ ಪ್ರತಿಭಟನೆ ಮಾಡಿ ಈ ಥರ ಆಯ್ತಾ? ಅರುಣ್, ಏಕೈಕಿಯಾಗಿ ಬಳ್ಳಾರಿಯ ಪೀಪಲ್ ಟ್ರೈನ್ ಮತ್ತೆ ಖಾಸಗಿ ಕಾಲೇಜ್ ಒಂದರಲ್ಲಿ ಡ್ರಗ್ಸ್ ಮತ್ತು ಗಾಂಜಾವನ್ನ ಎಗ್ಗಿಲ್ಲದೆ ಸಪ್ಲೈ ಮಾಡಲಾಗ್ತದೆ. ಇದನ್ನ ಅಲ್ಲಿರ್ತಕ್ಕಂಥ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದನ್ನ ಬಳಕೆ ಮಾಡ್ತಾರೆ ಅನ್ನುವಂತ ಆರೋಪವನ್ನು ಮಾಡೋದ್ರ ಮೂಲಕ ಎಬಿವಿಪಿ ಜಿಲ್ಲಾ ಘಟಕದಿಂದ ಈ ಒಂದು ಕಾಲೇಜಿನ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಈ ಹಿಂದೆ ಕೂಡ ಯಾವುದೇ ರೀತಿ ದೂರು ಕೊಟ್ಟಿರಲಿಲ್ಲ. ಬದಲಾಗಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಭಾಗವಾಗಿ ಬೆಳಿಗ್ಗೆ ಪ್ರತಿಭಟನೆಯನ್ನು ಆರಂಭಿಸಿದ್ರು. ಅಂದ್ರೆ 12 ಗಂಟೆ ನಂತರದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಜೊತೆಗೆ ಒಂದಿಷ್ಟು ವಾಗ್ವಾದ ಆಯ್ತು. ಅದಾದ್ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಂತ ಎಬಿಪಿ ಕಾರ್ಯಕರ್ತರು ಏಕಾಏಕಿ ಕಲ್ಲು ತೂರಾಟ ಮಾಡಿದ್ರು, ಕಿಟಕಿ ಗಾಜುಗಳನ್ನ ಹೊಡೆದಾಕಿದ್ರು, ಮತ್ತೊಂದು ಕಡೆಗೆ ಹೂಕುಂಡಗಳಿದ್ದು ಅವೆಲ್ಲವನ್ನೂ ಕೂಡ ಹೊಡೆದಾಕೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು. ಅಂದ್ರೆ ಅವ್ರು ಮಾಡ್ತಕ್ಕಂಥ ಆರೋಪ ಏನಂದ್ರೆ ಇಲ್ಲಿರ್ತಕ್ಕಂಥ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ವಿಶೇಷವಾಗಿ ಗಾಂಜಾವನ್ನ ತಗೊಳ್ತಾ ಇದ್ದಾರೆ, ಇಲ್ಲಿ ಸೆಕ್ಯೂರಿಟಿಗಳಿಂದನೇ ಗಾಂಜಾ ಸಪ್ಲೈ ಆಗ್ತಾ ಇದೆ ಅನ್ನುವಂತ ಒಂದಿಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ರು. ಹೀಗಾಗಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಅಂದ್ರೆ ವಿದ್ಯಾರ್ಥಿನಿಯರು ಒಂದ್ ಕಡೆ ನಿಂತ್ಕೊಂಡು ಏನೋ ಸಿಗರೇಟ್ ಸೇತರ ಅನ್ನುವಂತ ರೀತಿಯಲ್ಲಿ ಇದೆ, ಆದ್ರೆ ಅದು ಗಾಂಜಾನೋ ಅಥವಾ ಇನ್ಯಾವುದೋ ಮಾದಕ ವಸ್ತುನೋ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಸ್ಪಷ್ಟೀಕರಣ ಸಿಕ್ಕಿಲ್ಲ. ಆದ್ರೆ ಅವ್ರು ಆರೋಪ ಮಾಡ್ತಾ ಇರುವಂತದ್ದು ಇದನ್ನ ಗಾಂಜಾ ಆಗಿರೋದ್ರಿಂದ ಇದನ್ನ ಗಾಂಜಾ ತೆಗೆದುಕೊಂಡು ವಿದ್ಯಾರ್ಥಿನಿಯರು ಅಮಲು ಪದಾರ್ಥಗಳನ್ನ ಸೇವಿಸ್ತಾ ಇದ್ರೆ ಈ ಒಂದು ಕಾಲೇಜಿನಲ್ಲಿ ಯಥೇಚ್ಛವಾಗಿ ಅದು ಸರಬರಾಜು ಆಗ್ತಾ ಇದೆ, ಕಾಲೇಜಿನಲ್ಲಿನೇ ಅದು ಸರಬರಾಜು ಆಗ್ತಾ ಇದೆ ಅನ್ನೋ ಆರೋಪನ ಮಾಡಿದ್ರು. ಸದ್ಯಕ್ಕೆ ಎಬಿಪಿ ಕಾರ್ಯಕರ್ತನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ಅವ್ರನ್ನ ಈಗಾಗಲೇ ಒಂದು ಅಜ್ಞಾತ ಸ್ಥಳಕ್ಕೂ ಕೂಡ ಕರ್ಕೊಂಡು ಹೋಗಿರುವಂತದ್ದು. ಒಟ್ಟಾರೆಯಾಗಿ ಸಾಕಷ್ಟು ಹೈಡ್ರಾಮಕ್ಕೂ ಕೂಡ ಈ ಒಂದು ಘಟನೆ ಕಾರಣ ಆಯ್ತು. ಆದ್ರೆ ಇಲ್ಲಿ ನಿಜಕ್ಕೂ ಕೂಡ ಗಾಂಜಾ ಸಪ್ಲೈ ಆಗ್ತಾ ಇತ್ತಾ ಅನ್ನುವಂಥದ್ದನ್ನ ಇನ್ನಷ್ಟೇ ಅದು ಅಧಿಕೃತ ಮಾಹಿತಿ ಗೊತ್ತಾಗಬೇಕಾಗಿರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಅಮರೀಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಎಬಿವಿಪಿ ಅಂತಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡುವಂತವರು.
ಆದರೆ ಇಲ್ಲಿ ಹೋಗಿ ಗ್ಲಾಸ್ಗಳನ್ನು ಹೊಡೆಯೋಕೆ ನಿಮಗೆ ಯಾರಿಗೆ ಕೊಟ್ಟಂಥವ್ರು ಪರ್ಮಿಷನನ್ನು? ನೀವು ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಒಂದು ಗೌರವ ಇದೆ, ಒಂದು ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು. ಶಾಲಾ ಕಾಲೇಜುಗಳ ಗ್ಲಾಸ್ಗಳನ್ನು ಒಡೆದಾಕೋ ಮಟ್ಟಕ್ಕೆ ಹೋಗ್ತೀರಾ ಅಂತಂದರೆ ಏನು ನಿಮ್ಮದು ಗುಂಡಾಗಿರಿ ಮಾಡ್ತಾ ಇದ್ದೀರಾ? ಪ್ರತಿಭಟನೆಯ ವೇಳೆ ಎಬಿವಿಪಿಯಿಂದ ಪೀಠೋಪಕರಣಗಳ ಧ್ವಂಸ ಮಾಡಿದ್ದಾರೆ. ಕಾಲೇಜು ಆವರಣದಲ್ಲಿದ್ದ ವಸ್ತುಗಳನ್ನು ಪೀಸ್ ಮಾಡಿದ್ದಾರೆ. ಪೊಲೀಸರ ವಿರುದ್ಧ ಲಾಠಿ ಚಾರ್ಜ್ ಆರೋಪವನ್ನು ಮಾಡಿದ್ದಾರೆ. ಪೊಲೀಸರ ವಿರುದ್ಧ ನಿಮ್ದು ಹೋರಾಟ ಇರಲಿ, ಕಾಲೇಜುಗಳನ್ನು ಎದಕ್ಕೆ ಹೊಡೆದಾಕಬೇಕು? ಇದೇನಾ ನಿಮ್ಮ ರೀತಿಯಲ್ಲಿ ಹೋರಾಟ ಮಾಡುವಂತ ರೀತಿ? ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಬೇಕಾಗಿರುವಂತವ್ರು ಕಾಲೇಜಿನ ಪೀಠೋಪಕರಣಗಳನ್ನು ಹೊಡೆದಾಕ್ತೀರಾ? ಇದೇ ಎಬಿವಿಪಿ ಇನ್ನೊಂದು ಕಡೆಗೆ ನಿಂತ್ಕೊಂಡ್ಬಿಟ್ಟು ಕಾಲೇಜಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ, ಸರ್ಕಾರ ಏನು ಕೊಡ್ತಾ ಇಲ್ಲ ಹೇಳ್ತೀರಾ ಅದನ್ನು? ನನ್ನ ಸಹೋದ್ಯೋಗಿ ಅಂಬರೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಶ್, ಪೊಲೀಸರ ಜೊತೆಗೆ ಇವರ ಆಕ್ರೋಶ ಇದ್ರೆ ಪೊಲೀಸರ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು. ಕಾಲೇಜಿನ ಗ್ಲಾಸ್ಗಳನ್ನು ಹೊಡೆಯೋಕೆ ಯಾರು ಹೇಳಿದವರು ಇವರಿಗೆ? ಖಂಡಿತ ಅರುಣ್, ಯಾಕಂದ್ರೆ ಹೋರಾಟ ಮಾಡ್ತಾ ಇರುವಂತದ್ದು ಈ ಒಂದು ಕಾಲೇಜ್ನಲ್ಲಿ ಅಮಲು ಪದಾರ್ಥ ಅಂದ್ರೆ ಡ್ರಗ್ಸ್ ಗಾಂಜಾ ಸಪ್ಲೈ ಆಗುತ್ತೆ ಅನ್ನುವಂಥದ್ದು ಆ ಒಂದು ಬೇಡಿಕೆನ ಇಟ್ಕೊಂಡು ನ್ಯಾಯಯುತವಾಗಿ ಹೋರಾಟವನ್ನು ಮಾಡಬೇಕಾಗಿತ್ತು. ಆದ್ರೆ ಅವರು ಒಂದು ಹಂತದಲ್ಲಿ ತಾಳ್ಮೆಯನ್ನ ಕಳೆದುಕೊಂಡು ಈ ಒಂದು ಕಾಲೇಜ್ನ ಪೀಠೋಪಕರಣಗಳನ್ನು ಕೂಡ ಧ್ವಂಸ ಮಾಡ್ಲಿಕ್ಕೆ ಮುಂದಾದ್ರು. ಅಂದ್ರೆ ಏನಾದ್ರೂ ಅಲ್ಲಿ ಡ್ರಗ್ಸ್ ಸಪ್ಲೈ ಆಗುತ್ತೆ ಅನ್ನೋದಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಪೊಲೀಸರು ಒಂದ್ ವೇಳೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳದೆ ಮತ್ತೊಂದು ಯಥಾವತ್ತಾಗಿ ನಡೀತಾ ಇತ್ತು ಅನ್ನುವಂಥದ್ದು ಏನಾದ್ರು ಅವ್ರ ಗಮನಕ್ಕೆ ಬಂದಿದ್ರೆ ಆ ಸಂದರ್ಭದಲ್ಲಿ ಏನಾದ್ರೂ ಬೇರೆ ರೀತಿಯಿಂದ ಹೋರಾಟವನ್ನು ಮಾಡಬಹುದಾಗಿತ್ತು. ಆದ್ರೆ ಅದೆಲ್ಲವನ್ನು ಬಿಟ್ಟು ಏಕೈಕಿ ಕಾಲೇಜಿನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲು ಶುರು ಮಾಡಿದ್ರು. ಅದಾದ್ಮೇಲೆ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ರಿಂದ ಪರಸ್ಪರ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಎಬಿಪಿ ಕಾರ್ಯಕರ್ತರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ಆಯ್ತು. ಅದಾದ್ಮೇಲೆ ಪೊಲೀಸರು ಕೂಡ ಅವ್ರನ್ನ ಚದುರಿಸುವಂತ ಕೆಲಸವನ್ನು ಮಾಡ್ಲಿಕ್ಕೆ ಮುಂದಾದ್ರೆ. ಯಾಕಂದ್ರೆ ಪೀಠೋಪಕರಣಗಳನ್ನು ಧ್ವಂಸ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಸಹಜವಾಗಿನೇ ಅವ್ರನ್ನ ಹಿಡಿದು ಎಳೆದಾಕುವಂತ ಕೆಲಸವನ್ನು ಮಾಡ್ತಿದ್ರು. ಆಗ ನಮ್ಮ ಮೇಲೇನೆ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಮತ್ತೆ ಪೊಲೀಸರ ಜೊತೆಗೂ ಕೂಡ ಕೆಲವೊತ್ತು ವಾಗ್ವಾದನ ಮಾಡಿದ್ರು. ಒಟ್ಟಾರೆಯಾಗಿ ಗಾಂಜಾ ಡ್ರಗ್ಸ್ ಸಪ್ಲೈ ಆಗುತ್ತೆ ಅನ್ನುವಂತ ಆರೋಪವನ್ನು ಇಟ್ಕೊಂಡು ಎಬಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅದು ಒಂದು ರೀತಿಯಿಂದ ಹಿಂಸಾತ್ಮಕ ಸ್ವರೂಪ ಪಡೆದುಕೊಳ್ಳೋ ಮುಂಚೆನೆ ಪೊಲೀಸರು ಎಚ್ಚೆತ್ತುಕೊಂಡು ಅವ್ರನ್ನ ಚದುರಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ನಿಜಕ್ಕೂ ಕೂಡ ಈ ಒಂದು ಕಾಲೇಜಿನ ಪೀಠೋಪಕರಣಗಳನ್ನು ಧ್ವಂಸ ಮಾಡತಕ್ಕಂತ ಅವಶ್ಯಕತೆ ಇರಲಿಲ್ಲ. ಬದಲಾಗಿ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆನ ಇಟ್ಕೊಂಡು ಒಂದ್ ವೇಳೆ ಅದನ್ನ ಪೊಲೀಸರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದಾದ್ಮೇಲೆ ಒಂದು ಹೋರಾಟವನ್ನ ಮಾಡಿ ಅದೇನಾದ್ರೂ ಇಂಪ್ಲಿಮೆಂಟ್ ಆಗದಿದ್ರೆ ಮುಂದಿನ ಹಂತದಲ್ಲಿ ಅದನ್ನ ಬೇರೆ ರೀತಿಯಿಂದ ಪ್ರತಿಭಟನೆ ತೆಗೆದುಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಏಕಾಏಕಿ ಕಾಲೇಜಿನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿ ಈ ರೀತಿ ಮಾಡಿರೋದ್ರಿಂದ ಸಹಜವಾಗಿನೇ ಇದು ಇನ್ನೇನು ಉದ್ದೇಶ ಏನಾದ್ರೂ ಇತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅರುಣ್. ಓಕೆ ಅಮರೇಶ್, ಮೇಲ ಮಾಹಿತಿಗೆ ಧನ್ಯವಾದಗಳು.